ಪರಾತ್ಪರನಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸುರಸರಾಗಿ ಕೂಡಿ ಬಂದಿರುವಂತ ದೇವರ ಮಂದಿಗೆ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ಈ ಬೆಳಗ್ಗೆ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 37ರಿಂದ 38 ವಚನಗಳ ತನಕ. ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 37ರಿಂದ 38 ವಚನಗಳ ತನಕ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು. ಜೇಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ದೇವರು ಈ ಭಾಗ್ಯವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕೇಶ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದೀರಾ? ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಈ ಒಂದು ದಿನದಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂದಾಗಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಪಾದವನ್ನು ಮುಟ್ಟಿ ನಾವು ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮ್ಮ ಆಶೀರ್ವದಿಸು. ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಸರ್ವಶಕ್ತಿ ನೀವೆಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು, ತಾಯಿ ಗರ್ಭದಿಂದ ಇಂದಿನವರೆಗೂ ಪಾಪಿಗಳಾಗಿ ಇದ್ದು ಪಾಪದಿಂದ ನಮ್ಮನ್ನು ಬಿಡಿಸಿ ನಿನ್ನ ವಾಕ್ಯಗಳ ಕಡೆಗೆ ನಮ್ಮನ್ನು ನಡೆಸಿ ಕಾಯ್ದಕ್ಕ ಕರ್ತನೆ ಸ್ತೋತ್ರ. ತಂದೆ, ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು. ಇನ್ನು ಬರ್ಬೇಕಾಗಿರೋನ್ನ ಆದಷ್ಟು ಬೇಗ ನಿನ್ನ ಒಂದು ವಾಕ್ಯಗಳನ್ನು ಕೇಳೋದಕ್ಕೆ ಅವರು ಎದ್ದು ಸ್ವಾಮಿ ನಿನ್ನನ್ನು ಅರ್ಥಕೊಂಡು ಈ ಮುಂಜಾನೆಯ ವಾಕ್ಯಗಳನ್ನು ತಿಳ್ಕೊಳ್ಳುವಂತೆ ಅವರಿಗೆ ಎಚ್ಚರವನ್ನು ನೀಡಿ ಆಶೀರ್ವದಿಸುವ ಕರ್ತನೆಗೆ ಸ್ತೋತ್ರವಾಗಿ. ಈ ಕಾರ್ಯಕ್ರಮ ನಡೆಸಿಕೊಡ್ತಂತ ಬೋಧಕರನ್ನು ಹೆಚ್ಚಾಗಿ ನಿನ್ನ ಆಶೀರ್ವದಿಸುವ. ಅವ್ರು ಮಾಡುವಂತ ಈ ಸೇವೆಯಲ್ಲಿ ಸ್ವಾಮಿ ನೀನಿದ್ದು ಅವ್ರ ಬಾಯಿಯಲ್ಲಿ ಬರುವಂತ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ಅವರದಲ್ಲ ಸ್ವಾಮಿ, ನೀನು ನುಡಿಸುವಂತ ನಿನ್ನ ಜ್ಞಾನದಿಂದ ಬರುವಂತ ವಾಕ್ಯಗಳಾಗಿದೆಯಪ್ಪ. ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಹೆಚ್ಚಾಗಿ ಆಶೀರ್ವದಿಸು, ಬಲಪಡಿಸಿ ಸಹಾಯವನ್ನು ಮಾಡಿಸು. ನಿನಗೆ ಸ್ತೋತ್ರವಾಗಲು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಪ್ರಾರ್ಥನೆಯಲ್ಲಿ ಬಂದಕ್ಕಂತ ಪ್ರತಿಯೊಂದು ನಿನ್ನ ಮಕ್ಕಳು ಯಾವ ವಿಷಯಕ್ಕಾಗಿ ಎದ್ದು ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ ಸ್ವಾಮಿ ನನಗೆ ಗೊತ್ತಿಲ್ಲಪ್ಪ. ಅಲ್ಲಾತನು ತಿಳಿದಾತನು ಸ್ವಾಮಿ, ನೀನು ಅವರಿಗೆ ಅಗತ್ಯ ಇರುವುದೆಲ್ಲವನ್ನು ಆಶೀರ್ವದಿಸು. ನಿನ್ನ ಅಭಯಸ್ಥವನ್ನು ಚಾಚಿ ಅವರನ್ನು ರಕ್ಷಿಸುವಡೆಯ ಅವರಿಗೆ ಅಗತ್ಯ ಇರುವುದೆಲ್ಲವನ್ನು ನೀನು ದಯಪಾಲಿಸಿಕೊಡು ಸ್ವಾಮಿ. ನಿನಗೆ ಸ್ತೋತ್ರವಾಗಿ ಮತ್ತೊಂದು ಆವರ್ತಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಎಲ್ಲೆಲ್ಲಿ ನಿನ್ನ ಪ್ರಾರ್ಥನೆಗಳು ನಡೀತಾ ಇದೆ ಸ್ವಾಮಿ, ಅಲ್ಲೆಲ್ಲ ನಿನ್ನ ಆಶೀರ್ವಾದ, ಸಾನ್ನಿಧ್ಯ, ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನ ನಿನ್ನನ್ನೇ ಅರ್ಥ ಬಂದ ನಿನ್ನ ಮಕ್ಕಳ ಮೇಲೆ ಸುರಿಸುತ್ತೇವೆ. ನೀನಲ್ಲದೆ ಬೇರೆ ಯಾರು ಇಲ್ಲಪ್ಪ ನಮ್ಗೆ. ತಂದೆ, ತಾಯಿ, ಗುರು, ದೈವ ಎಲ್ಲವೂ ನಿನ್ನೆ ಸ್ವಾಮಿ. ನಮ್ಮನ್ನು ನಡೆಸುವಾತನು ನೀನೇ ಸ್ವಾಮಿ. ನಮ್ಗೆ ಏನು ಗೊತ್ತಿಲ್ಲ ಸ್ವಾಮಿ, ಎಲ್ಲವನ್ನು ಬಲ್ಲಾತ ನೀನು ಸ್ವಾಮಿ.
ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಇನ್ನೂ ಎಷ್ಟೋ ಜನಗಳು ನಿನ್ನನ್ನು ಅರಿಯದೇ ಇದ್ದಾರಪ್ಪ. ಅವರೆಲ್ಲರೂ ನಿನ್ನನ್ನು ಅರ್ಥಕೊಂಡು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಅವರಿಗೆ ಜ್ಞಾನವನ್ನು ಬುದ್ಧಿಯನ್ನು ಪಾಲಿಸಿಕೊಡು ಸ್ವಾಮಿ. ಕರ್ತನೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ನಾವು ಈ ಮುಂಜಾನೆ ವೇಳೆಯಲ್ಲಿ ಓದಕ್ಕೆ ತಿಳಿಸಿಕೊಡುವಂತ ವಾಕ್ಯಗಳನ್ನು ಅರ್ಥಕೊಂಡು ಅದರ ಗೂಢಾರ್ಥಗಳನ್ನು ತಿಳಿಸಿಕೊಡು ಸ್ವಾಮಿ. ಅದರ ವಾಕ್ಯಗಳ ಪ್ರಕಾರ ಈ ದಿನವೆಲ್ಲ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸು. ನಾವು ಭಯಭಕ್ತುಳ್ಳರಾಗಿ ನಿನ್ನ ಒಂದು ನಾಮವನ್ನು ಅರ್ಥಕೊಂಡು ಜೀವಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ಎಲ್ಲಾ ವಿಷಯಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರಮಾಡಿ ಪ್ರತಿಯೊಂದೊಂದು ಆತ್ಮದೊಟ್ಟಿಗೆ ನೀನು ಮಾತಾಡಿ ನಮ್ಮನ್ನೆಲ್ಲರನ್ನು ನಿನ್ನ ವಾಕ್ಯಗಳ ಪ್ರಕಾರ ನಮ್ಮನ್ನು ಬಲಪಡಿಸಿ ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ಪ್ರಭು ಒಡೆಯನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. 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 ನಮಸ್ಕಾರ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಹಿರಿಯರಾದಂತ ಲೋಕೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 293ನೇ ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 293ನೇ ಕೀರ್ತನೆ, ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ ಎಂಬ ಹಾಡನ್ನ ಹಾಡಿಕೊಳ್ಳೋಣ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳಕ್ಕಿಳಿದು ಮರೆಯಾದರು ಅಲ್ಲಿಯೂ ನೀನಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವ ನೀನೇ, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದ್ದೀ. ಇಂಥ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ, ಆದಷ್ಟು ಉನ್ನತವಾದದ್ದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ದೇವಾ, ನನ್ನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಗಳನ್ನು ಎಲ್ಲ ನೀನೇ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸು, ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ದೇವರ ವಾಕ್ಯದ ಬಳಿಗೆ ನಡೆಸುವಾಗ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಇವತ್ತಿನ ಸಂದೇಶವನ್ನ ನೀನೆ ನಿನ್ನ ಕೃಪೆಯಿಂದ ನಮಗೆ ದಯಪಾಲಿಸಿ ನಮ್ಮೊಟ್ಟಿಗೆ ಮಾತನಾಡು. ಇದೆಲ್ಲದರಲ್ಲಿ ನೀನು ಮಹಿಮೆ ಹೊಂದುತ್ತದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ಲೂಕನು ಬರೆದಂತಹ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 37-38 2 ವಚನಗಳಲ್ಲಿ ಈ ವಾಕ್ಯಗಳನ್ನ ನಾವು ಗಮನಿಸುವಂತವರಾಗಿದ್ದೇವೆ. ವಿಶೇಷವಾಗಿ 38ನೇ ವಚನಕ್ಕೆ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತದ್ದಾಗಿದೆ: ಕೊಡಿರಿ, ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅನ್ನನು. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ಜನ ಸಮೂಹವನ್ನ ಕುರಿತು ಇಲ್ಲಿ ಈ ಮಾತುಗಳನ್ನ ಹೇಳುವಂತನಾಗಿದ್ದಾನೆ. ಲೋಕದಲ್ಲಿ ಆತನು ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲು ತಂದೆಯ ರಾಜ್ಯದ ಸುವಾರ್ತೆಯನ್ನ ಸಾರುವಾಗ ದೇವರ ಮಹಿಮೆಯುಳ್ಳ ಗುಣಾತಿಶಯಗಳನ್ನ ಮಾನವನ ಹೃದಯದಲ್ಲಿ ಬಿತ್ತುವಂತಹ ಪ್ರಯತ್ನವನ್ನ ಮಾಡಿದನು. ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯನು ದೇವರಿಗೆ ಮೊರೆ ಇಡುವಂತವನಾಗಿದ್ದಾನೆ. ದೇವರ ಸನ್ನಿಧಾನಕ್ಕೆ ಮೊರೆ ಇಡುವಾಗ ಅಗತ್ಯತೆಗಳನ್ನೆಲ್ಲವನ್ನ ಧಾರಾಳವಾಗಿ ದೇವರು ನಮಗೆ ಕೊಡುತ್ತಾನೆಂಬ ಭಾವನೆಯಿಂದ, ಭಕ್ತಿಯಿಂದ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಮತ್ತು ದೇವರು ಕೊಡುವುದರಿಂದ ನಾವು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಪರಲೋಕದಲ್ಲಿರುವ ತಂದೆಯು ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಹೇಳಿದ್ದಾನೆ. ಕೊಡುವಂತ ದೇವರು ನಮಗಿರುವಾಗ ಕೊಡುವಂತ ದೇವರ ಮಕ್ಕಳು ನಾವು ಆಗಿದ್ದೇವೆ ಎಂಬುದನ್ನ ನಾವು ಮರೆಯಬಾರದು. ತಂದೆಯಾದ ದೇವರಲ್ಲಿ ಕೊಡುವಂತ ಒಳ್ಳೆಯ ಸ್ವಭಾವ ಇರುವುದರಿಂದ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಅಗತ್ಯತೆಗಳನ್ನ ಕೊಟ್ಟು ಪೂರೈಸಿ ಸಂತೃಪ್ತಿಪಡಿಸಿ ನಡೆಸುವಂತವನಾಗಿದ್ದಾನೆ, ಪರಿಪಾಲಿಸುವಂತವನಾಗಿದ್ದಾನೆ. ಹಾಗೆಯೇ ತಾನು ಸೃಷ್ಟಿ ಮಾಡಿದಂತ ತನ್ನ ಜನರು, ತನ್ನ ಮಕ್ಕಳು, ತನ್ನನ್ನು ಪ್ರೀತಿಸುವಂತ ತನ್ನ ಜನರು, ತಾನು ಪ್ರೀತಿಸಿದಂತ ತನ್ನ ಮಗನು, ತನ್ನ ಮಗಳು ತನ್ನಲ್ಲಿರುವಂತ ಈ ಗುಣ ಸ್ವಭಾವವನ್ನ, ಈ ಗುಣಾತಿಶಯವನ್ನ ತನ್ನಲ್ಲಿ ಹೊಂದಿರಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಮತ್ತು ಎಷ್ಟು ಮಟ್ಟಿಗೆ ನಾವು ಆ ಸ್ವಭಾವದಲ್ಲಿ ಪಾಲು ಹೊಂದಿದವರಾಗಿ ಆ ಕಾರ್ಯದಲ್ಲಿ ನಾವು ಯಥಾರ್ಥವಾಗಿ ನಡೆದುಕೊಳ್ಳುತ್ತೇವೆ ಎಂಬುದನ್ನು ಸಹ ಆತನು ಪರೀಕ್ಷೆ ಮಾಡಿ ತಿಳಿದುಕೊಳ್ಳುವಂತನಾಗಿದ್ದಾನೆ. ಒಂದು ಸಾರಿ ಒಬ್ಬ ಮಹಾರಾಜನು ತಾನು ತನ್ನ ಆಸ್ಥಾನದಲ್ಲಿ ಬಡವರಿಗೆ ದಾನ ಮಾಡುವುದಕ್ಕೆ ಕುಳಿತುಕೊಂಡಾಗ 3 ಮಂದಿ ಸನ್ಯಾಸಿಗಳು ಆತನ ಸನ್ನಿಧಾನದಲ್ಲಿ ಬರ್ತಾರೆ. ಆಗ ಆ 3 ಮಂದಿ ರಾಜನ ಸನ್ನಿಧಾನಕ್ಕೆ ಬರುವಾಗ ರಾಜನು ಬಂದವರಿಗೆಲ್ಲ ತನ್ನ ಬಳಿಯಲ್ಲಿದ್ದಂತ ಬೆಳ್ಳಿ ಬಂಗಾರವನ್ನ ದಾನ ಮಾಡ್ತಿರ್ತಾನೆ. ತನ್ನ ಮನಸ್ಸಿಗೆ ಬಂದಷ್ಟು ದಾನ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಈ 3 ಮಂದಿ ಜೋಗಿಗಳು ಒಬ್ಬರ ಮೇಲೆ ಒಬ್ಬರು ಬರ್ತಾರೆ. ಬರುವಾಗ ಮೊದಲನೆಯ ಜೋಗಿಗೆ ರಾಜನು ಕೇಳ್ತಾನೆ, ನಿನ್ನ ಜೋಳಿಗೆಯಲ್ಲಿರುವುದನ್ನ ನನಗೆ ಕೊಡು ಎಂಬುದಾಗಿ. ಆಗ ಆ ಜೋಗಿ ತನ್ನ ಜೋಳಿಗೆಯಲ್ಲಿರುವಂತ ಒಂದು ಬೊಗಸೆಯನ್ನ ತೆಗೆದು ರಾಜನಿಗೆ ಕೊಟ್ಟು ಸುಮ್ಮಗಾಗ್ಬಿಡ್ತಾನೆ. ಆಗ ರಾಜನು ತನ್ನ ಪಕ್ಕದ ಚೀಲದಲ್ಲಿದ್ದಂತ
ಬಂಗಾರದಲ್ಲಿ ಒಂದು ಬೊಗಸೆಯನ್ನು ತೆಗೆದುಕೊಂಡು ಆತನಿಗೆ ಕೊಡ್ತಾನೆ. ಎರಡನೇವನು ಬರ್ತಾನೆ. ಆಗ ಎರಡನೇವನಿಗೂ ಮಹಾರಾಜನು ಅದೇ ಪ್ರಶ್ನೆಯನ್ನು ಮಾಡ್ತಾನೆ, ನಿನ್ನ ಜೋಳಿಗೆಯಲ್ಲಿರುವುದನ್ನು ನನಗೆ ಕೊಡು ಎಂಬುದಾಗಿ. ಆಗ ಆತನು 2 ಬೊಗಸೆಯನ್ನು ತೆಗೆದು ರಾಜನಿಗೆ ಕೊಡ್ತಾನೆ. ಆಗ ರಾಜನು ತನ್ನ ಬಳಿಯಲ್ಲಿದ್ದಂತ ಚೀಲದಿಂದ 2 ಬೊಗಸೆ ಬಂಗಾರವನ್ನು ತೆಗೆದು ಆತನಿಗೆ ಕೊಡುವಂತನಾಗಿದ್ದಾನೆ. ಮೂರನೆಯವನು ಬಂದಾಗ ನಿನ್ನ ಜೋಳಿಗೆಯಲ್ಲಿರುವುದನ್ನು ನನಗೆ ಕೊಡು ಎಂಬುದಾಗ ಆತನು ತನ್ನ ಜೋಳಿಗೆಯಲ್ಲಿರುವುದನ್ನೆಲ್ಲ ರಾಜನ ಸೆರೆಗೆ ಹಾಕಿ ಬಿಡ್ತಾನೆ. ಆಗ ರಾಜನು ತನ್ನ ಚೀಲದಲ್ಲಿದ್ದಂತೆ ಎಲ್ಲಾ ಬಂಗಾರವನ್ನ ಆತನ ಜೋಳಿಗೆಗೆ ಹಾಕಿ ಕಳಿಸಿಬಿಡ್ತಾನೆ. ಪ್ರಿಯರೇ, ಈ ಕಥೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ರಾಜನು ತನ್ನ ಜನರ ಮನಸ್ಸನ್ನ ಪರೀಕ್ಷಿಸಿದ ಹಾಗೆ ತಂದೆಯಾದ ದೇವರು ತನ್ನ ಮಕ್ಕಳಾದ ನಮ್ಮ ಮನಸ್ಸನ್ನ ಪರೀಕ್ಷಿಸುವಂತವನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ ಕೊಡುವಂತ ಮನಸ್ಸು ಧಾರಾಳವಾಗಿ ನಮಗಿದ್ದರೆ ನಮಗೆ ಏನು ಬೇಕು ಅದನ್ನ ದೇವರು ಕೂಡ ಧಾರಾಳವಾಗಿ ಕೊಡುವಂತವನಾಗಿದ್ದಾನೆ. ಕೊರಿಂಥದವರ ಪತ್ರಿಕೆ 2ನೇ ಕೊರಿಂಥದವರ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. 2ನೇ ಕೊರಿಂಥದವರ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಆರನೇ ವಚನದಿಂದ, ನಮ್ಮ ಸತ್ಯವೇದದಲ್ಲಿ 2 ಕೊರಿಂಥದವರ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನದಿಂದ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಕೊಡುವುದರ ವಿಷಯದಲ್ಲಿ ಪೌಲನು ಸಭೆಗೆ ತಿಳಿಸುವಂತನಾಗಿದ್ದಾನೆ. ದೇವರು ಹೇಗೆ ಧಾರಾಳವಾಗಿ ನಮಗೆ ಕೊಡುತ್ತಾನೋ ಹಾಗೆ ನಾವು ಕೊಡುವಂತ ವಿಷಯದಲ್ಲಿ, ವಿಶೇಷವಾಗಿ ದೇವರಿಗೆ ಕೊಡುವಂತ ವಿಷಯದಲ್ಲಿ ಧಾರಾಳವಾಗಿರಬೇಕು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಯಥಾರ್ಥವಾಗಿ ಧಾರಾಳವಾಗಿ ಕೊಡುವಾಗ ಅದನ್ನ ಸಂತೋಷದಿಂದ ಕೊಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ದೇವರಿಗೆ ಆಗಲಿ ಯಾರಿಗೆ ಆಗಲಿ ನಾವು ಕೊಡಬಾರದು. ನಾವು ಕೊಡುವಂತ ಸಂದರ್ಭ ಸಮಯ ಬಂದಾಗ, ಕೊಡಲೇಬೇಕಾದಂತ ಪರಿಸ್ಥಿತಿಗೆ ಒಪ್ಪಿಸಲ್ಪಟ್ಟಾಗ ನಮ್ಮಲ್ಲಿ ಇರುವಂತದ್ದನ್ನ ಧಾರಾಳವಾಗಿ ಯಥಾರ್ಥವಾಗಿ ಸಂತೋಷವಾಗಿ ಕೊಡುವುದರ ಮುಖಾಂತರವಾಗಿ ದೇವರ ಸಮ್ಮುಖದಲ್ಲಿ ದೇವರ ಮನಸ್ಸಿಗೆ ಸಂತೋಷವನ್ನ ನಾವು ತರುವಂತವರಾಗ್ತೇವೆ. ಕಾರಣ ದೇವರಲ್ಲಿರುವಂತ ಯಥಾರ್ಥವಾದಂತ ಮನಸ್ಸನ್ನ ಅಲ್ಲಿ ನಾವು ಪ್ರತಿಬಿಂಬಿಸ್ತೇವೆ, ಪ್ರದರ್ಶಿಸ್ತೇವೆ. ದೇವರು ತನ್ನ ಮಕ್ಕಳಲ್ಲಿ ತನಗಿರುವಂತ ಈ ಸ್ವಭಾವ ತನ್ನ ಜನರಲ್ಲಿ ಇರಬೇಕೆಂಬುದಾಗಿ ಬಯಸುವಾಗ ಅಂತ ಗುಣ ಸ್ವಭಾವವನ್ನ ನಾವು ಹೊಂದಿದವರಾಗಿ ಆ ಸಮಯದಲ್ಲಿ ನಡೆದುಕೊಳ್ಳುವುದನ್ನ ನೋಡುವಾಗ ತಂದೆಯಾದ ದೇವರಿಗೆ ಅದು ಹೆಚ್ಚಿನ ಸಂತೋಷವನ್ನ ಉಂಟು ಮಾಡುವಂತದ್ದಾಗಿದೆ. ಕೊಡುವಂತ ವಿಷಯದಲ್ಲಿ ನಾವು ನೋಡುವಾಗ ಮತ್ತಾಯನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯಕ್ಕೆ ಹೋಗುವಾಗ ಹದಿನೆಂಟರಿಂದ 22 ವಚನಗಳನ್ನ ನಾವು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೀತಾರೆ, ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 18ರಿಂದ 22 ವಚನಗಳ ತನಕ. ಯೇಸು
ಅವರ ಕೆಡುಕನ್ನು ಅರಿತುಕೊಂಡವನಾಗಿ, ಕಪ್ಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ತೆರಿಗೆಗೆ ಕೊಡುವ ನಾಣ್ಯವನ್ನು ನನಗೆ ತೋರಿಸಿರಿ ಅನ್ನಲು ಅವರು ಆತನಿಗೆ ಒಂದು ಹಣವನ್ನು ತಂದು ಕೊಟ್ಟರು. ಆತನು, ಈ ತಲೆಯು ಈ ಮುದ್ರೆಯು ಯಾರದು ಎಂದು ಕೇಳಿದಕ್ಕೆ ಅವರು ಕೈಸರನದು ಅಂದರು. ಆಗ ಆತನು ಅವರಿಗೆ, ಹಾಗಾದರೆ ಕೈಸರದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಹೌದು, ಈ ಭೂಮಿ ಮೇಲೆ ನಾವು ಕೊಡಬೇಕಾದದ್ದು ಅಗತ್ಯವಾಗಿದೆ. ಇಲ್ಲಿ ದೇವರು ಕೊಡುವಂತ ವಿಷಯವನ್ನು ತಿಳಿಸುವಾಗ ಕೇವಲ ತನಗೆ ಮಾತ್ರ ಕೊಡುವುದು ಮನುಷ್ಯರ ಧರ್ಮವಲ್ಲ. ಕೊಡಬೇಕಾದಂತಹ ವಿಷಯಗಳಲ್ಲಿ ಇರುವಂತ ಇನ್ನೂ ಅನೇಕ ಸಂಗತಿಗಳನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಯಹೂದಿ ಜನರು ಕರ್ತನನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರ ಈ ಮಾತುಗಳನ್ನ, ಕರ್ತನನ್ನ ಇಕ್ಕಟ್ಟಿಗೆ ಸಿಕ್ಕಿಸುವುದಕ್ಕೆ ಈ ಮಾತುಗಳನ್ನ ಹೇಳಿದರು. ಮನುಷ್ಯರ ಸ್ವಭಾವವನ್ನು ಅರ್ಥ ಮಾಡಿಕೊಂಡಂತ ದೇವರು ತಕ್ಕ ಸಮಯದಲ್ಲಿ ತಕ್ಕ ಉತ್ತರವನ್ನ ಅವರಿಗೆ ಕೊಡುವಂತನಾಗಿದ್ದಾರೆ. ದೇವರದನ್ನ ದೇವರಿಗೆ ಕೊಡ್ರಿ, ಸರ್ಕಾರಕ್ಕೆ ಕೊಡ್ಬೇಕಾದದ್ದನ್ನ ಸರ್ಕಾರಕ್ಕೆ ಕೊಡ್ರಿ. ಹೌದು, ಹಾಗೆಯೇ ನಮ್ಮ ನೆರೆಯವರಿಗೂ ಸಹ ನಾವು ಕೊಡುವುದು ಅವಶ್ಯಕತೆ ಇದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ 3ನೇ ಅಧ್ಯಾಯ 27ನೇ ವಚನದಲ್ಲಿ ಈ ಮಾತುಗಳನ್ನ ನಾವು ನೋಡುವಂತರಾಗಿದ್ದೇವೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 27ನೇ ವಚನದಲ್ಲಿ, ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ. 3 ವಿಷಯಗಳನ್ನ ನಾವು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ನಾವು ದೇವರಿಗೆ ಕೊಡಬೇಕು. 2ನೇದಾಗಿ ಸರ್ಕಾರಕ್ಕೆ ಕೊಡಬೇಕು. 3ನೇದಾಗಿ ನಮ್ಮಂತೆ ಇರುವಂತ ನಮ್ಮ ನೆರೆಯವರಿಗೆ ನಾವು ಕೊಡಬೇಕಾದಂತ ಜವಾಬ್ದಾರಿಕೆಯನ್ನು ಹೊಂದಿದವರಾಗಿದೆ. ಈ 3 ವಿಷಯಗಳನ್ನ ನಾವು ಪರಿಪಾಲಿಸುವಾಗ ತಂದೆಯಾದ ದೇವರನ್ನ ಪ್ರೀತಿಸುತ್ತೇವೆ, ನಾವಿರುವಂತ ಮಣ್ಣು ಜಲವನ್ನ ಪ್ರೀತಿಸುತ್ತೇವೆ. 3ನೇದಾಗಿ ಜನರನ್ನ ನಾವು ಎಲ್ಲೇ ಇರಲಿ, ಯಾರ ಬಳಿಯಲ್ಲೇ ಇರಲಿ, ಎಲ್ಲರನ್ನ ನಾವು ಪ್ರೀತಿಸುತ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಫಿಲಿಪ್ಪ ಬರೆದ ಪತ್ರಿಕೆ ನಾವು ನೋಡ್ತೇವೆ, ದೇವರು ನಮ್ಮ ಮೇಲನ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟು ಬಿಟ್ಟನು. ಸಿಲುಬೆಯ ಮೇಲನ ಮರಣವನ್ನ ಹೊಂದುವುದಕ್ಕೆ ತನ್ನ ಒಬ್ಬನೇ ಮಗನನ್ನ ಧಾರಾಳವಾಗಿ ಕೊಟ್ಟು ನಮ್ಮನ್ನ ಪಾಪದಿಂದ ಬಿಡಿಸಲು ತನ್ನ ಪ್ರಾಣವನ್ನೇ ಒತ್ತಿ ಇಟ್ಟು ತನ್ನ ಜೀವದ ಜೀವವಾಗಿರುವಂತ ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ದೇವರ ಪ್ರೀತಿ ಪರಿಪೂರ್ಣವಾದದ್ದು, ಯಥಾರ್ಥವಾದದ್ದು, ಪರಿಶುದ್ಧವಾದದ್ದು, ಉದಾರವಾದದ್ದು. ಇಂಥ ಗುಣ ಸ್ವಭಾವವನ್ನು ಹೊಂದಿರುವಂತ ದೇವರು ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳು ಈ ಭೂಮಿ ಮೇಲೆ ಯಾವಾಗಲೂ ಅದೇ ಗುಣ ಸ್ವಭಾವವನ್ನ ಈ ಭೂಮಿ ಮೇಲೆ ವ್ಯಕ್ತಪಡಿಸಬೇಕೆಂಬುದಾಗಿ ಆತನು ಇಚ್ಛಿಸುವಂತವನಾಗಿದ್ದಾನೆ. ಮತ್ತು ನಾವು ಬೇಡಿಕೊಳ್ಳುವಾಗ ನಮಗೆ ಯಾವಾಗಲೂ ಧಾರಾಳವಾಗಿ ಕೊಡುವಂತವನಾಗಿದ್ದಾನೆ. ಅದನ್ನೇ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ನಮಗೆ ತಿಳಿಸಿ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಅಳತೆ ಕೊಡುವಾಗ ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ಕೊಡ್ರಿ, ಆಗ ನಿಮಗೂ ಕೂಡ ಜಿಡಿದು ಅಲ್ಲಾಡಿಸಿ ತುಳುಕುವ ಹಾಗೆ ಕೊಡುವರು ಎಂಬುದಾಗಿ ಪರಲೋಕ ರಾಜ್ಯದ ಉನ್ನತವಾದಂತ ಒಂದು ಕೃಪೆಯನ್ನ ಆತನು ನಮಗೆ ತಿಳಿಸುವಂತವನಾಗಿದ್ದ. ಯಾವ ಮನಸ್ಸಿನಿಂದ, ಎಂತಹ ಮನಸ್ಸಿನಿಂದ ಹೇಗೆ ನಾವು ನಡೆದುಕೊಳ್ಳುತ್ತೇವೆ ಅದರ ಮೇಲೆ ಬರಬೇಕಾದಂತ ಆಶೀರ್ವಾದವನ್ನ ಪರಲೋಕದಿಂದ ನಾವು ಹೊಂದಲು ಸಾಧ್ಯ ಎಂಬುದಾಗಿ. ಆದುದರಿಂದ ಈ ಭೂಮಿ ಮೇಲೆ ಮನುಷ್ಯರಾದಂತ ನಾವು ಯಾವತ್ತೂ ಕೂಡ ಇನ್ನೊಬ್ಬರಿಂದ ಪಡ್ಕೊಳ್ಳುವುದನ್ನ ಅಪೇಕ್ಷಿಸುತ್ತೇವೆ ಹೊರತು
ಇನ್ನೊಬ್ಬರಿಗೆ ಕೊಡುವುದರಲ್ಲಿ ಹೆಚ್ಚಿನ ಸಂತೋಷವನ್ನ ತೋರುವುದಿಲ್ಲ. ಆದರೆ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಯಾವಾಗಲೂ ಕೊಡುವವರಾಗಿರಬೇಕು ಮತ್ತು ಕೊಡುವುದರಲ್ಲಿ ಸಂತೋಷವಾಗಿರ್ಬೇಕು, ಉಳ್ಳವರಾಗಿರ್ಬೇಕು. ಕೊಡುವುದರಲ್ಲಿ ಸಂತೋಷವುಳ್ಳವರಾಗಿರುವುದು ಮಾತ್ರವಲ್ಲದೆ ಧಾರಾಳವಾಗಿರಬೇಕು. ಯಾವಾಗಲೂ ಇತರರಿಗೆ ಉಪಕಾರ ಮಾಡುವುದರಲ್ಲಿ ಹರ್ಷವುಳ್ಳವರಾಗಿರಬೇಕು. ಅದನ್ನೇ ತಾನೇ ತನ್ನ ಮಕ್ಕಳಿಂದ ದೇವರು ಎದುರು ನೋಡುವಂತವನಾಗಿದ್ದಾನೆ, ಬಯಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಯಾವಾಗಲೂ ತನ್ನ ವಾಕ್ಯದಲ್ಲಿ ಈ ಸತ್ಯವನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ಕರ್ತನನ್ನ ನಾವು ಪ್ರೀತಿಸಬೇಕಾದ್ರೆ ಆತನಿಗೆ ನಾವು ವಿಧೇಯರಾಗಿ ನಡ್ಕೊಳ್ಳುವಾಗ ದೇವರ ಮೇಲಿನ ಪ್ರೀತಿಯನ್ನ ನಾವು ತೋರಿಸುವಂತವರಾಗಿದ್ದೇವೆ. ಕರ್ತನಿಗೆ ತನ್ನಲ್ಲಿ ಕೊರತೆ ಇದೆ ಎಂಬುದಾಗಿ ಆತನು ನನಗೆ ಕೊಡಿರಿ ಎಂಬುದಾಗಿ ಕೇಳುವುದಿಲ್ಲ. ಆದರೆ ನಮ್ಮ ಮನಸ್ಸನ್ನ ಪರೀಕ್ಷೆ ಮಾಡುವವನಾಗಿ, ನಮ್ಮ ಸ್ವಭಾವವನ್ನ ಪರೀಕ್ಷೆ ಮಾಡುವವನಾಗಿ ಮತ್ತು ನಮಗೆ ಧಾರಾಳವಾಗಿ ಕೊಡುವುದಕ್ಕೆ ನಮ್ಮ ಯೋಗ್ಯತೆಯನ್ನು ಅಳೆಯುವುದಕ್ಕಾಗಿ ನಮ್ಮಿಂದ ಆತನು ಅಪೇಕ್ಷಿಸುವಂತವನಾಗಿದ್ದಾನೆ. ಗಲಾತ್ಯದವರ ಬರೆದ ಪತ್ರಿಕೆಯಲ್ಲಿ ಹೀಗೆ ಬರೀತಾನೆ. ನಮ್ಮ ಸತ್ಯವೇದವನ್ನ ಗಲಾತ್ಯದವರ ಬರೆದ ಪತ್ರಿಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಹೀಗೆ ಬರ್ತಾನೆ. 6ನೇ ಅಧ್ಯಾಯ 6ರಿಂದ 9ನೇ ವಚನದ ತನಕ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲವುಗಳಲ್ಲಿ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಅಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನ ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗೊಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. ಇರುವಾಕ್ಯ ನಾವು ನೋಡ್ತೇವೆ. ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೆ, ಬಿತ್ತುವಾಗ ಹೇಗೆ ಬಿತ್ತುತ್ತಾನೆ ಅದನ್ನೇ ಕೊಯ್ತಾನೆ, ಹಾಗೆಯೇ ಕೊಯ್ಯುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಎಲ್ಲಾ ಭಾಗದಲ್ಲಿಯೂ ಹೊಂದಲು ಬಯಸುವಂತ ನಾವು ಕೊಡಲು ಶಕ್ತರಾದಾಗ ಕೊಡುವುದಕ್ಕೂ ಅಷ್ಟೇ ಸಂತೋಷವುಳ್ಳವರಾಗಿ ಉದಾರವಾಗಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. 3 ವಿಷಯಗಳಲ್ಲಿ ನಾವು ದೇವರಿಗೆ ಕೊಡುವಂತ ವಿಷಯದಲ್ಲಿ ಲೆಕ್ಕ ಕೊಡಬೇಕಾಗ, ಒಂದು ದೇವರಿಗೆ ಕೊಡಬೇಕಾದಂತ ದಶಮಾಂಶ ಮತ್ತು ಕಾಣಿಕೆಗಳ ವಿಷಯದಲ್ಲಿ. 7ನೇದಾಗಿ ನಾವಿರುವಂತ ಮಣ್ಣು ಜಲದ ಸರ್ಕಾರಕ್ಕೆ ವಿಧೇಯರಾಗಬೇಕಾದಂತ ವಿಷಯದಲ್ಲಿ. 3ನೇದಾಗಿ ನಮ್ಮಂತೆ ಇರುವಂತ ನಮ್ಮ ನೆರೆಯವನಿಗೆ ನಾವು ಕೊಡಬೇಕಾದಂತ ಸಮಯ ಬಂದಾಗ ಪರಿಸ್ಥಿತಿಯಲ್ಲಿ ನಾವು ನಡ್ಕೊಳ್ಳುವಂತ ವಿಷಯದಲ್ಲಿ. ಯಾವುದೇ ಪರಿಸ್ಥಿತಿಯಲ್ಲಿ ದೇವರು ಮನಸ್ಸನ್ನ ಪರೀಕ್ಷೆ ಮಾಡುವಾಗ ನಮ್ಮ ಹೃದಯವು ಸಂತೋಷವುಳ್ಳದ್ದಾಗಿ, ಉದಾರವಾಗಿ, ಯಥಾರ್ಥವಾಗಿ ನಡ್ಕೊಳ್ಳಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾರೆ. ಹೀಗೆ ಮಾಡುವಾಗ ದೇವರು ನಮಗೂ ಸಹ ಕಷ್ಟದಲ್ಲಿ, ತೊಂದರೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಸಿಕ್ಕಿಕೊಂಡಾಗ ನಮ್ಮನ್ನು ಬಿಡಿಸಲು ಅಷ್ಟೇ ಆಸಕ್ತಿಯಿಂದ, ಕಾಳಜಿಯಿಂದ, ನಮಗೆ ಸಹಾಯ ಮಾಡಲು ಅಷ್ಟೇ ಆತುರದಿಂದ ನಮಗೆ ಉದಾರವಾಗಿ, ಧಾರಾಳವಾಗಿ, ಯಥಾರ್ಥವಾಗಿ ನಮಗೆ ನಡೆದುಕೊಳ್ಳುವಂತನಾಗಿದ್ದಾನೆ. ಕಷ್ಟ ಕಾಲದಲ್ಲಿ ಕೂಗಿಕೊಳ್ಳಿರಿ, ಇಕ್ಕಟ್ಟಿನಿಂದ ತಪ್ಪಿಸುವೆನು ಎಂಬುದಾಗಿ. ತೊಂದರೆಗಳು, ಸಮಸ್ಯೆಗಳು ಬರುವಂಥದ್ದು ಎಷ್ಟೇ ಇದ್ರೂ ಮನುಷ್ಯನ ಜೀವಿತದಲ್ಲಿ ಅನಿವಾರ್ಯ. ಏನೇ ಇದ್ರೂ ಸಹ ಅನೇಕ ವಿಷಯದಲ್ಲಿ ನಾವು ಇದಕ್ಕಿದ್ದಾಗೆ ಏನು ಇಲ್ಲದವರಾಗ್ಬಿಡ್ತೇವೆ. ಅಂತ ಸಮಯದಲ್ಲಿ ತಾನೇ ದೇವರ ಸಹಾಯಗಳು ನಮಗೆ ಬೇಕಾಗ್ತದೆ. ಅಂತ ಸಮಯದಲ್ಲಿ ತಾನೇ ನಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಿ ಪ್ರಾರ್ಥಿಸ್ತೇವೆ. ಆ ಸಮಯದಲ್ಲಿ ಅಂತ ಇಕ್ಕಟ್ಟುಗಳಿಂದ ನಮ್ಮನ್ನ ಬಿಡಿಸಿ ತಕ್ಷಣವೇ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಗುಣಪಡಿಸಿ, ನಮ್ಮನ್ನು ಎಬ್ಬಿಸಿ, ಮತ್ತೆ ನಮ್ಮ ಜೀವಿತದಲ್ಲಿ ಸಂತೋಷವನ್ನು, ಸುಖವನ್ನು ನಾವು ನೋಡುವ ಹಾಗೆ ಮಾಡಬೇಕಾದ್ರೆ ಅದನ್ನ ಹೊಂದಬೇಕಾದ್ರೆ, ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ದೇವರಿಗೆ ಕೊಡುವಂತ ವಿಷಯದಲ್ಲಿ, ದೇವರು ನಮಗೆ ತಿಳಿಸುವಂತ ವಿಷಯಗಳಲ್ಲಿ ಅದೇ ರೀತಿಯಾದಂತ ಕಾಳಜಿ, ಆಸಕ್ತಿ, ಯಥಾರ್ಥತ್ವ ಹಾಗೂ ಉದಾರವಾದಂತ ಮನಸ್ಸು ಮತ್ತು ಕೊಡುವಾಗ ಸಂತೋಷದಿಂದ ಕೊಡುವಂತ ಮನಸ್ಸು
ನಮಗಿರಬೇಕೆಂಬುದಾಗಿ ಸ್ವಾಮಿ ಬಯಸುವಂತನಾಗಿದ್ದಾನೆ. ನೀವೇನನ್ನ ಬಿತ್ತುತ್ತೀರಿ ಅದನ್ನೇ ಕೊಯ್ಯುತ್ತೀರಿ. ಮನುಷ್ಯನು ಏನನ್ನ ಬಿತ್ತುತ್ತಾನೆ ಅದನ್ನೇ ಕೊಯ್ಯುತ್ತಾನೆ. ನೀವು ಕೊಡುವಂತ ಅಳತೆಯಲ್ಲಿಯೇ ನಿಮಗೂ ಅಳೆಯುವುದು. ಆದುದರಿಂದ ದೇವರ ಮಕ್ಕಳಿಗೆ ದೇವರು ತನ್ನ ಸ್ವಭಾವವನ್ನ ಧಾರಾಳವಾಗಿ ಯಥಾರ್ಥವಾಗಿ ಕೊಟ್ಟಿರುವುದರಿಂದ ಆತನ ಸ್ವಭಾವದಲ್ಲಿ ಈ ಭೂಮಿ ಮೇಲೆ ನಾವು ನಡ್ಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಕೊಡಬೇಕಾದಂತ ಸಂದರ್ಭದಲ್ಲಿ ದೇವರ ನಿಯಮಗಳನ್ನ ಅನುಸರಿಸುವಾಗ ನಮ್ಮ ಹೃದಯದಲ್ಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಅದನ್ನ ಮಾಡಬಾರದು ಎಂಬುದಾಗಿ ಕರ್ತನ ವಾಕ್ಯವು ನಮ್ಮನ್ನ ಪ್ರಬೋಧಿಸುತ್ತದೆ. ನಾವು ಯಾವಾಗಲೂ ಕರ್ತನಿಗೆ ಆಗಲಿ ಜನರಿಗೆ ಆಗಲಿ ಯಾವುದೇ ರೀತಿಯಲ್ಲಿ ಕೊಡಬೇಕಾದಂತ ಸಂದರ್ಭ ಬಂದಾಗ ಅದರಲ್ಲಿ ಯಾವ ತಪ್ಪನ್ನೂ ಮಾಡದೆ, ಅದರಲ್ಲಿ ಯಾವುದೇ ರೀತಿಯಾದಂತ ಸ್ವಾರ್ಥವನ್ನ ಇಟ್ಟುಕೊಳ್ಳದೆ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಾವು ಸಂತೋಷದಿಂದ ಕೊಡುವುದಾದ್ರೆ ಅದೇ ರೀತಿಯಾದಂತ ಅದಕ್ಕಿಂತ ಹೆಚ್ಚಾದಂತ ರೀತಿಯಲ್ಲಿ ಸ್ವಾಮಿ ನಮಗೂ ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವ ಹಾಗೆ ಕೊಡುವಂತನಾಗಿದ್ದಾರೆ. ಹೀಗೆ ಮಾಡುವಾಗ ಈ ಭೂಮಿ ಮೇಲೆ ದೇವರ ಮಕ್ಕಳಾದಂತ ನಾವು ಎಂದಿಗೂ ಯಾವಾಗಲೂ ಯಾವ ಕೊರತೆಯೂ ಇಲ್ಲದೆ ಸದಾ ಕಾಲವು ಸಂತುಷ್ಟಿ ಸಹಿತವಾದಂತ ಸಮೃದ್ಧಿಯಾದ ಜೀವಿತವನ್ನ ಎಲ್ಲಾ ವಿಷಯದಲ್ಲಿ ಅನುಭವಿಸುವುದಕ್ಕೆ ದೇವರು ಉದಾರವಾಗಿ ನಮ್ಮ ಬಳಿಯಲ್ಲಿ ಇರ್ತಾನೆ, ನಮಗೆ ಸಹಾಯ ಮಾಡ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ ಮತ್ತು ತನ್ನ ಮಹಿಮೆಗಾಗಿ ನಮ್ಮನ್ನು ಒಪ್ಪಿಸಿಕೊಳ್ತಾನೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದ ನಮ್ಮೆಲ್ಲರನ್ನ ಕರ್ತನು ಆತ್ಮನು ನಡೆಸಿ ನಮ್ಮನ್ನ ಕರ್ತನು ಇಂಥ ವಿಷಯಗಳಲ್ಲಿ ಪರೀಕ್ಷೆ ಮಾಡುವಾಗ ನಾವು ಪರೀಕ್ಷಿಸಲ್ಪಡದೆ ದೇವರಿಗೆ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಡೆದುಕೊಂಡು ಎಲ್ಲಾ ವಿಷಯದಲ್ಲೂ ದೇವರನ್ನ ಸಂತೋಷಪಡಿಸುವಂತ ಮನಸ್ಸನ್ನ ಸದಾ ಕಾಲವು ದೇವರು ನಮಗೆ ಅನುಗ್ರಹಿಸಲಿ ಮತ್ತು ಹಾಗೆ ನಡೆದುಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಕುಟುಂಬ ನಮ್ಮ ಮಕ್ಕಳು ಆಶೀರ್ವಿಸಲ್ಪಟ್ಟು ಈ ಭೂಮಿ ಮೇಲೆ ಆಶೀರ್ವಾದ ನಿಧಿಗಳಾಗಿ ಬದುಕುವಂತೆ ಜಡಿದು ಅಲ್ಲಾಡಿಸಿ ತುಂಬಿ ತುಳುಕುವಂತೆ ದೇವರು ತನ್ನನ್ನ ಪ್ರೀತಿಸುವಂತ ಎಲ್ಲಾ ಮಕ್ಕಳಿಗೂ ಪರಲೋಕದ ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ಎಲ್ಲವನ್ನ ಸದಾಕಾಲ ಅನುಗ್ರಹಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದ ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಾಗಿ ಅನೇಕರು ನಮ್ಮ ಮಧ್ಯದಲ್ಲಿದ್ದಾರೆ. ನಾವು ಪ್ರಾರ್ಥನೆ ಮಾಡುವಾಗಲೂ ಸಹ ದೇವರಿಗೆ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಕೊಡುವಂತ ಎಲ್ಲಾ ವಿಷಯಗಳಲ್ಲಿಯೂ ನಾವು ಧಾರಾಳವಾಗಿ ದೇವರ ಮುಂದೆ ಬರಬೇಕಾಗಿದೆ. ಅದಕ್ಕಾಗಿಯೇ ಈ ಬೆಳಗಿನ ಜಾವದಲ್ಲಿ ಕರ್ತನ ಬಳಿಗೆ ವಿಶೇಷವಾಗಿ ಈ ಸಮಯವನ್ನ ಆತನಿಗೆ ಕೊಡುವುದಕ್ಕೆ ಕರ್ತನು ಆತ್ಮನು ನಮ್ಮನ್ನ ಪ್ರೇರೇಪಿಸಿದ್ದಾರೆ. ಯಾರ್ಯಾರಿಗೆ ಕರ್ತನಿಗಾಗಿ ಸಮಯವನ್ನು ಕೊಡುವುದಕ್ಕೆ ಮನಸ್ಸಿದೆಯೋ ಅವರು ನಿಶ್ಚಯವಾಗಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನ ದೇವರಿಗೆ ಒಪ್ಪಿಸಿಕೊಡುವಂತವರಾಗಿದ್ದಾರೆ. ಈ ಸಮಯದಲ್ಲಿ ಬಂದಿರುವಂತ ತಮ್ಮೆಲ್ಲರಿಗೂ ದೇವರ ಕೃಪೆಯನ್ನ ಬೇಡುತ್ತಾ ದೇವರ ಆಶೀರ್ವಾದಗಳನ್ನ ಬೇಡುತ್ತಾ ಈ ಸಮಯದಲ್ಲಿ ಪ್ರಾರ್ಥನೆಗೆ ನಾವು ಹೋಗೋಣ. ನಮ್ಮ ಮಧ್ಯದಲ್ಲಿ ಓಕೆ ಕ್ರಿಸ್ಟೋಫರ್ ರಾಜ್ ಇದ್ದಾರೆ. ಪ್ರಾರ್ಥನೆ ಮಾಡ್ತೀರಾ ಕ್ರಿಸ್ಟೋಫರ್ ರಾಜ್ ಅವರು? ನೀವು ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ ಮೊದಲನೇದಾಗಿ ದೇವರಿಗೆ ವಂದನೆಗಳನ್ನ ಸಲ್ಲಿಸಬೇಕು. ಅನೇಕರು ಗುಣ ಹೊಂದಿ ನಮ್ಮ ಈ ಕೂಟಗಳಿಂದ ಅನೇಕರು ನಮ್ಮ ಪ್ರಾರ್ಥನೆಯ ಬಲದಿಂದ ದೇವರ ಕೃಪೆಯಿಂದ ಗುಣ ಹೊಂದಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ, ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಪ್ರತೀಕ್ ಮತ್ತು ಮಹಮ್ಮದಿ ಇವರು ಕ್ಯಾನ್ಸರ್ ಕಾಯಿಲೆಯಿಂದ ಗುಣ ಹೊಂದಿದವರಾಗಿದ್ದಾರೆ. ಅವರಿಗೆ ಅದಕ್ಕಾಗಿ ದೇವರಿಗೆ ಸಲ್ಲಿಸೋಣ. ಆಬ್ದ್ಯ ಮೈಸೂರು, ಅಮೂಲ್ಯ ಮೈಸೂರು, ವೀಣಾ ವಾಸಿನಿ ಮತ್ತು ಕೃಷ್ಣ ಜೋಶಿ ಇವರು ಛತ್ತೀಸ್ಗಢದಿಂದ ಇವರು ಫಿಟ್ಸ್ ಕಾಯಿಲೆಯಿಂದ ಗುಣ ಹೊಂದಿದ್ದಾರೆ. ಹಾಗೂ ಇನ್ನು ಅನೇಕರು ನಮಗೆ ಅರಿವಿಲ್ಲದೆ ಗುಣವನ್ನು ಹೊಂದಿದವರಾಗಿ ಸಂತೋಷದಿಂದ ಜೀವಿಸುವ ಹಾಗೆ ಇವರು ಕಾರ್ಯ ಮಾಡಿದ್ದಾರೆ. ಇದಕ್ಕೋಸ್ಕರ ನಾವು ಥ್ಯಾಂಕ್ಸ್ ಹೇಳೋಣ. ನಮ್ಮನ್ನ ದೇವರು ವಿಶೇಷವಾಗಿ ಆರೋಗ್ಯದಿಂದ ಇಟ್ಟುವುದಕ್ಕಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಎರಡನೇದಾಗಿ ಅನಾಥ ಮಕ್ಕಳಿಗಾಗಿ ವೃದ್ಧರಿಗಾಗಿ ಪ್ರಾರ್ಥನೆ ಮಾಡೋಣ. ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿಯಲ್ಲಿರುವಂತ ರೋಗಿಗಳಿಗಾಗಿ ಕಾಯಿಲೆಯಲ್ಲಿರತಕ್ಕಂಥ ಜನರಿಗಾಗಿ ಪ್ರಾರ್ಥನೆ ಮಾಡೋಣ.
ಯವನಸ್ಥ ಮಕ್ಕಳ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಈಗ ಪರೀಕ್ಷೆಯ ಸಮಯವಾಗಿರುವುದರಿಂದ SSLC ಮತ್ತು 7-8 ತರಗತಿಗಳಲ್ಲಿ ಬೋರ್ಡ್ ಎಕ್ಸಾಮ್ ಇರುವುದರಿಂದ ಬೋರ್ಡ್ ಎಕ್ಸಾಮ್ ಬರುವಂತಹ ಮಕ್ಕಳಿಗಾಗಿ, ಪರೀಕ್ಷೆ ಬರುವಂತ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಬೆಂಗಳೂರು ನಗರದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿರುವುದರಿಂದ ದೇವರು ಈ ಸಮಸ್ಯೆಯನ್ನು ಪರಿಹರಿಸಲಿ. ಜನರು ಇಷ್ಟು ದಿವಸ ಬೆಂಗಳೂರಿಗೆ ಗುಳೆ ಬರ್ತಿದ್ರು, ಈಗ ಬೆಂಗಳೂರನ್ನ ಬಿಟ್ಟು ಮತ್ತೆ ಹಿಂದಕ್ಕೆ ಗುಳೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ದೇವರು ಈ ಸಮಯದಲ್ಲಿ ಕಾರ್ಯ ಮಾಡಲಿ, ಈ ಸಮಯದಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಇವುಗಳನ್ನ ನೀವು ಬರ್ಕೊಂಡ್ರೆ ಒಳ್ಳೆಯದು. ಮುಂದಿನ ಚುನಾವಣೆಯಲ್ಲಿ ಒಳ್ಳೆಯ ಸರ್ಕಾರವನ್ನ ದೇವರು ತರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಕ್ಯಾನ್ಸರ್ ಕಾಯಿಲೆಯಲ್ಲಿ ಬಳಲ್ತಕ್ಕಂಥ ಈ ಮಕ್ಕಳು ಸುಬ್ಬುರೆಡ್ಡಿ, ವರಪ್ರಸಾದ್, ವನಿತಾ, ರಮ್ಯಾ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕಾವ್ಯ ಅವರ ಕುಟುಂಬದ ಸಮಸ್ಯೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಾಣಿ ಮತ್ತು ಜಾಸ್ಮಿನ್ ಇವರ ಗರ್ಭ ಫಲಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಮಾನಾನಂದ ನಗರ ಸಭೆಯ ಆಲಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ವಿಷಯಗಳನ್ನ ನಾವೆಲ್ಲರೂ ಯಾವಾಗಲೂ ದಿನನಿತ್ಯದಲ್ಲಿ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳೋಣ ಮತ್ತು ಈ ಸಮಯದಲ್ಲಿ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸಹೋದರ ಕ್ರಿಸ್ಟೋಫರ್ ಅವರು ಈ ವಿಷಯಗಳಿಗಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಷ್ಟೇ. ಶಿವಗಾಗಿ ಪ್ರಿನ್ಸಾರವಾಗಿ ಪ್ರಾರ್ಥನೆ ಮಾಡಿ. ಹುಷಾರಿಲ್ಲ ಅವರು. ಶಿವು ಮತ್ತು ಪ್ರಿನ್ಸಾರ್ ಅವರು. ಓಕೆ ಓಕೆ ಓಕೆ, ಅವ್ರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡ್ತೀರಾ? ಸರ್ವಕೋಡ್ಯನಾದಂಥ ತಂದೆ ದೇವರ ಕೃಪೆಗಳಿರ್ತೇನೆ. ಈ ರಾತ್ರಿ ವೇಳೆಯಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನಿಂದ ಪಾದ ಸನ್ನಿಧಾನಕ್ಕೆ ಬಂದು ತಂದೆ ದೇವರೇ ನೀನು ಮಾಡಿದಂಥ ಉಪಕಾರಗಳನ್ನು ನೆನೆಯುವಂತೆ, ತಂದೆ ದೇವರೇ ನಿನ್ನಲ್ಲಿ ಮೊರೆಯಿಡುವಂತೆ ಈ ಸಂದರ್ಭವನ್ನು ಒದಗಿಸಿಕೊಟ್ಟಿದೆ. ಅದಕ್ಕೆ ನಮಗೆ ಸ್ತೋತ್ರ. ಕುಟುಂಬವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನೀನು ಪ್ರಾರ್ಥಿಸಿದ ಹಾಗೆ ಸ್ವಾಮಿ ನಾವು ಪ್ರಾರ್ಥಿಸ್ಲಿಕ್ಕಾಗುವಂತೆ ಈ ಅವಕಾಶಗಳನ್ನು ಅನುಗ್ರಹಿಸಿಕೊಟ್ಟಿದೆ. ಅದಕ್ಕೆ ನಮಗೆ ಸ್ತೋತ್ರ. ಸ್ವಾಮಿ ಪ್ರಾರ್ಥಿಸುವ ಹಾಗೆ ಈ ಝೂಮ್ ಮಾಧ್ಯಮವನ್ನು ಅನುಗ್ರಹಿಸಿಕೊಟ್ಟಿದ್ದೀವಿ. ಅದಕ್ಕೆ ನಮಗೆ ಸ್ತೋತ್ರ. ನಾವು ಎಲ್ಲೇ ಇದ್ದರೂ, ಯಾವ ಸ್ಥಳದಲ್ಲಿದ್ದರೂ ಸ್ವಾಮಿ ಒಟ್ಟಾಗಿ ಬರುವಂತೆ ಸ್ವಾಮಿ ಮಾಧ್ಯಮಗಳನ್ನು ಅನುಗ್ರಹಿಸಿಕೊಟ್ಟಿದೆ. ಅದಕ್ಕೆ ನಮಗೆ ಸ್ತೋತ್ರ. ಸ್ವಾಮಿ ಪ್ರಾರ್ಥಿಸಿದ ಹಾಗೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿಕೊಟ್ಟಿದ್ದೀವಿ. ಅದಕ್ಕೆ ನಮಗೆ ಸ್ತೋತ್ರ. ನೀನು ನಮ್ಮನ್ನು ಪ್ರೀತಿಸ್ತಿ, ನಮ್ಮೊಟ್ಟಿಗೆ ನೀನಿದ್ದಿ, ನಮ್ಮ ವಿಜ್ಞಾಪನೆಗಳನ್ನು ಕೇಳ್ತಿದ್ದಿ ಎಂಬುದಾಗಿ ಸ್ವಾಮಿ ಆಶ್ವಾಸನೆಯನ್ನ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವುದರ ಮುಖಾಂತರ ಸ್ವಾಮಿ ನಿರೂಪಿಸಿದಿ. ಅದಕ್ಕೆ ನಮಗೆ ಸ್ತೋತ್ರ. ತಂದೆಯ ದೇವರೇ, ನಂಬಿಗಸ್ತನಾದ ತಂದೆಯಾಗಿದ್ದು ತಂದೆಯ ದೇವರೇ, ನಿನ್ನ ನಂಬಿಗಸ್ತಿಕೆಯಲ್ಲಿ ಸ್ವಾಮಿ ನೀನು ಹೇಳಿದಂಥ ವಚನಗಳನ್ನು, ನೀನು ನುಡಿದಂಥ ಸ್ವಾಮಿ ವಾಗ್ದಾನಗಳನ್ನು ನೆರವೇರಿಸಿದಿ. ಅದಕ್ಕೆ ನಮಗೆ ಸ್ತೋತ್ರ. ಈ ನಮ್ಮ ಒಂದು ಕಾರ್ಯಕ್ರಮದಿಂದ ತಂದೆಯ ದೇವರೇ ಅನೇಕ ಕ್ಯಾನ್ಸರ್ ಪೇಷಂಟ್ಸ್ನ ಸ್ವಾಮಿ ನೀನು ಗುಣಪಡಿಸಿದಿ. ಅದಕ್ಕೆ ನಮಗೆ ಸ್ತೋತ್ರ. ಮುಖ್ಯವಾಗಿ ಅಹಮದಿಯವರ ಸ್ವಾಮಿ ಕ್ಯಾನ್ಸರ್ ಸ್ವಾಮಿ ನೀನು ಸಂಪೂರ್ಣವಾಗಿ ಗುಣಪಡಿಸಿದಿ. ಅದಕ್ಕೆ ನಮಗೆ ಸ್ತೋತ್ರ. ಚೇತರಿಕೆಯನ್ನು ಅನುಗ್ರಹಿಸಿಕೊಡೋದಕ್ಕೆ ನಮ್ಮ ಬೇಡಿಕೆ. ಈ ಸ್ವಾಮಿ ಅನೇಕ ಮಕ್ಕಳು ಬಂದು ಅಸ್ವಸ್ಥತೆಯಲ್ಲಿ ಇದ್ದಾಗ್ಯೂ ಬಂದು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿಕೊಂಡಾಗ ಅವ್ರನ್ನೆಲ್ಲ ಸ್ವಾಮಿ ಸ್ವಸ್ಥಪಡಿಸಿದಿ. ಅದಕ್ಕಾಗಿ ನಮಗೆ ಸ್ತೋತ್ರ. ತಂದೆಯ ದೇವರೇ, ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಿಂದ ಆಶೀರ್ವದಿಸುವುದಕ್ಕೆ ನಾನು ಬೇಡ್ತೇನೆ. ಅನೇಕರು ಸ್ವಾಮಿ ಬಂದು ಸ್ವಾಮಿ ಪ್ರಾರ್ಥನೆ ವೀರರಾಗಿ ಈ ಸಮಯದಲ್ಲಿ ತಮ್ಮ ನಾಡಿಗೋಸ್ಕರ, ತಮ್ಮ ಸಭೆಗೋಸ್ಕರ,
ತಂದೆ ದೇವರು ತಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ಲಿಕ್ಕಾಗುವಂತೆ ಕೃಪೆ ಬೇಡ್ತೀನಿ. ತಂದೆ ದೇವರೇ, ವಿಶೇಷವಾಗಿ ವಾಕ್ಯ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆಯಲ್ಲಿ ಕೊಡುವುದರಲ್ಲಿ ಸ್ವಾಮಿ ನಾವು ಮನಸ್ಸು ಮಾಡದೆ ಸ್ವಾಮಿ ನಿನ್ನ ಮನಸ್ಸನ್ನು ನೋಯಿಸುವಂತರಾಗಿದ್ದೇವೆ. ತಂದೆ ದೇವರೇ, ಈ ರೀತಿ ಸ್ವಾಮಿ ನಾವು ಕ್ರೈಸ್ತರಾಗಿ ನಮ್ಮನ್ನು ಕೊಡುವಂತೆ ಮಾಡಿ ತಂದೆ ದೇವರೇ, ಕೊಡುವುದರಲ್ಲಿ ಇಟ್ಟಿರುವಂತ ನಿನ್ನ ಸಮೃದ್ಧಿಯನ್ನ, ನಿನ್ನ ಆಶೀರ್ವಾದವನ್ನು ನಾವು ಕಾಣಲಿಕ್ಕಾಗುವಂತೆ ಕೃಪೆ ನಮ್ಮದಾಗಿ ಬೇಡುತ್ತೇನೆ. ಎಲ್ಲಕ್ಕೂ ಮೂಲಕರ್ತನು ನೀನಾಗಿದ್ದಿ, ಎಲ್ಲಕ್ಕೂ ಒಡೆಯನು ನೀನಾಗಿದ್ದಿ, ಸಮಸ್ತದ ಒಡೆಯನು ನೀನಾಗಿರೋದ್ರಿಂದ ಎಲ್ಲವೂ ನಿನಗೆ ಸಂಬಂಧಪಟ್ಟುದಾಗಿದೆ. ಯಾವ ಸಮಯದಲ್ಲಿಯೂ ಸ್ವಾಮಿ ಇದು ನಮ್ಮದು ಅದು ಅಥವಾ ನನ್ನದು ಎಂಬುದಾಗಿ ನಾವು ಅರಿತುಕೊಳ್ಳಲಾರದೆ ನಿನ್ನದೇ ಎಂಬುದಾಗಿ ನಾವು ಅರಿತುಕೊಂಡು ಇತರಿಗೆ ಸ್ವಾಮಿ ಅವಶ್ಯಕತೆ ಇರುವಾಗ ಅದನ್ನು ನಾವು ಸ್ವಾಮಿ ದಾರಿ ಇರುವ ಹಾಗೆ ಸ್ವಾಮಿ ನಮ್ಮನ್ನು ಪ್ರೇರೇಪಿಸಿ ನಡೆಸುವಂತ ಬೇಡಿದೆ. ಪವಿತ್ರಾತ್ಮನ ಸಹಾಯವನ್ನು ಅನ್ವಯಿಸಿಕೊಡುತ್ತೇವೆ. ತಂದೆ ದೇವರೇ, ವಿಶೇಷವಾಗಿ ಆ ನಿಟ್ಟಿನಲ್ಲಿ ತಂದೆ ದೇವರೇ, ವಿಶೇಷವಾಗಿ ಬೆಂಗಳೂರಿನ ಈ ಒಂದು ಸಂದರ್ಭಕ್ಕೋಸ್ಕರ ಬೇಡೋನಾಗಿದ್ದೇನೆ. ಅನೇಕ ಸ್ಥಳದಲ್ಲಿ ನೀರಿನ ಸಮಸ್ಯೆಯು ಪ್ರಾರಂಭಿಸುವಾಗ ತಂದೆ ದೇವರೇ, ನಿನ್ನ ಕೃಪೆಯಿಂದ ಇರಲಿ, ನಿನ್ನ ಮಕ್ಕಳನ್ನು ಆಶ್ರಸಪ್ಪ. ತಂದೆ ದೇವರೇ, ನೀರಿನ ಸಮಸ್ಯೆಯು ಹೋಗುವಂತೆ ಕೃಪೆ ನಮ್ಮಿಂದ ಬೇಡ್ತೇನೆ. ತಂದೆ ದೇವರೇ, ವಿಶೇಷವಾಗಿ ಈ ನಮ್ಮ ಸಭೆಯ ಎಲ್ಲ ತಂದೆ ದೇವರೇ ಯುವಕರಿಗೋಸ್ಕರ ಬೇಡವನಾಗಿದ್ದೇನೆ. ಈ ವಯಸ್ಸಿನಲ್ಲಿ ಆಗುವಂತ ಎಲ್ಲ ಶೋಧನೆಗಳಿಂದ ಅವರನ್ನು ತಪ್ಪಿಸಿ ಕಾಪಾಡುವುದಾಗಿ ನಾನು ಬೇಡುತ್ತೇನೆ. ಅನೇಕ ವಿಧದಲ್ಲಿ ಸ್ವಾಮಿ ಸೈತಾನನು ಅವ್ರನ್ನ ಸನ್ಮಾರ್ಗದಿಂದ ತಪ್ಪಿಸಲು ಅನೇಕ ಮಾಧ್ಯಮವನ್ನು ಉಪಯೋಗ ಮಾಡಿಕೊಂಡು ದುಷ್ಪರಿಣಾಮಕ್ಕೆ ಅಥವಾ ದುಷ್ಕಾರ್ಯಗಳಿಗೆ ಪಾಪಕ್ಕೆ ಅವರು ತುತ್ತಾಗದಂತೆ ತಂದೆ ದೇವರು ಅವ್ರನ್ನ ಕಾಪಾಡಿ ನಡೆಸುವಂದಾಗಿ ನಾನು ಬೇಡ್ತೀನಿ. ನಿನ್ನ ವಾಕ್ಯದಲ್ಲಿ ಬೆಳಕಲ್ಲಿ ಅವ್ರನ್ನ ಹೆಚ್ಚಿನ ರೀತಿಯಿಂದ ಬರುವಂತೆ ಆಸಕ್ತಿ ವಹಿಸುವಂತೆ ಕೃಪೆ ನೋಡುವಂದಾಗಿ ನಾನು ಬೇಡ್ತೇನೆ. ತಂದೆ ದೇವರೇ, ಅದೇ ನಿಟ್ಟಿನಲ್ಲಿ ಸ್ವಾಮಿ ವಿಶೇಷವಾಗಿ ಸಭೆಯಲ್ಲಿರುವಂತ ಎಲ್ಲಾ ಸ್ವಾಮಿ ದಂಪತಿಗಳಿಗೋಸ್ಕರ ಬೇಡವನಾಗಿದ್ದೇನೆ. ಅನೇಕ ವಿಧದಲ್ಲಿ ಸ್ವಾಮಿ ಕುಟುಂಬದಲ್ಲಿ ಒಡಕು ಮಾಡಿ ಕುಟುಂಬಗಳನ್ನ ಡಿವೈಡ್ ಮಾಡಿ ಸ್ವಾಮಿ ಬೇರ್ಪಡೆ ಮಾಡುವಾಗ ಅದೇ ನಿನ್ನ ಕೃಪೆ ಇರಲಿ ಸ್ವಾಮಿ. ಅವರೆಲ್ಲರೂ ಸ್ವಾಮಿ ನಿನ್ನ ದೃಷ್ಟಿಸಿ ನೋಡಿ ನಿನ್ನ ಮೇಲೆ ಹತ್ಕೊಂಡವರಾಗಿ ಜೀವಿಸ್ಲಿಕ್ಕಾಗುವಂತೆ ಕೃಪೆ ನಾನು ಬೇಡ್ತೇನೆ. ಬರುವಂತ ಎಲೆಕ್ಷನ್ಸ್ಗಾಗಿ ನಾನು ಬೇಡವನಾಗಿದ್ದೇನೆ ಸ್ವಾಮಿ. ಯಾವ ಪಾರ್ಟಿಯು ಸ್ವಾಮಿ ಆಡಳಿತಕ್ಕೆ ಬಂದರು ಎಲ್ಲದರಲ್ಲಿಯೂ ಸ್ವಾಮಿ ನೀನು ನಿನ್ನ ಹತೋಟಿ ಎಲ್ಲರ ಮೇಲೆ ಇದೆ ಎಂಬುದಾಗಿ ನೆನಪಿಸಿದೆ. ನೆಬೂಕದ್ನೆಚ್ಚರನನ್ನು ಸ್ವಾಮಿ ನೀನು ಪರ್ಮಿಟ್ ಮಾಡಿದೆ. ಅದೇ ರೀತಿ ಸ್ವಾಮಿ ಸಮಯದಲ್ಲಿ ಕೂಡ ಬರುವಂತ ಆಡಳಿತವನ್ನ ಸ್ವಾಮಿ ನೀನು ಪರ್ಮಿಟ್ ಮಾಡುವಂತನಾಗಿದೆ. ಅದು ಸ್ವಾಮಿ ನಿನ್ನ ಚಿತ್ತಕ್ಕನುಸಾರವಾಗಿಯೇ ಇರಲಿ ಎಂಬುದಾಗಿ ನಾನು ಬೇಡ್ತೇನೆ. ಹೌದು ಸ್ವಾಮಿ, ಅನೇಕ ರೀತಿಯಿಂದ ದುಷ್ಪರಿಣಾಮಗಳು ಕ್ರೈಸ್ತರ ಮೇಲೆ ದೌರ್ಜನ್ಯಗಳು ಆಗುತ್ತಿರುವಾಗ ಅದಕ್ಕೋಸ್ಕರ ಬಿಡುವನಾಗಿದ್ದೇನೆ. ನಿನ್ನ ಸೇವೆಗೆ, ನಿನ್ನ ಒಂದು ಸ್ವಾಮಿ ರಾಜ್ಯಕ್ಕೆ ನಡೆಯುವಂತೆಲ್ಲ ಚಟುವಟಿಕೆಗಳಿಗೆ ನಿನ್ನ ಆರಾಧನೆಗೆ ಸ್ವಾಮಿ ಯಾವುದೇ ರೀತಿ ಧಕ್ಕೆ ಆಗಲಾರದಂತ ಸರ್ಕಾರವು ಬಂದು ಸ್ವಾಮಿ ನಾವೆಲ್ಲರೂ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕೃಪೆ ನೋಡುವಂದಾಗಿ ನಾನು ಬೇಡ್ತೇನೆ. ವಿಶೇಷವಾಗಿ ತಂದೆಯ ದೇವರೇ, ಅಸ್ವಸ್ಥದಲ್ಲಿರುವಂತ ನಿನ್ನ ಮಕ್ಕಳಿಗೋಸ್ಕರ ಬೇಡವನಾಗಿದ್ದೇನೆ. ವಿಶೇಷವಾಗಿ ಸುಬ್ಬರೆಡ್ಡಿ ಅವ್ರನ್ನ, ವರಪ್ರಸಾದ್ ಅವ್ರನ್ನ, ರಮೆ ಅವ್ರನ್ನ ಕೈಗೊಪ್ಪಿಸಿದ್ದೇನೆ. ತಂದೆಯ ದೇವರೇ, ಇರುವಂತ ಕ್ಯಾನ್ಸರ್ ಕಾಯಿಲೆಯನ್ನ ಸ್ವಾಮಿ ದೂರ ಮಾಡುವುದಾಗಿ ನಾನು ಬೇಡುತ್ತೇನೆ. ಮಕ್ಕಳನ್ನ ಆಶ್ವಾಸು, ತಗೊಳ್ಳುವಂತ ಟ್ರೀಟ್ಮೆಂಟ್ ಅನ್ನ ಆಶ್ವಾಸು ಸ್ವಾಮಿ. ತಂದೆಯ ದೇವರೇ, ಆ ಟ್ರೀಟ್ಮೆಂಟ್ ನಡೆಯುವಲ್ಲಿ ಸ್ವಾಮಿ ಅದನ್ನ ಸ್ವಾಮಿ
ಆ ಟ್ರೀಟ್ಮೆಂಟ್ನ ಹಾದು ಹೋಗುವಾಗ ಅವ್ರಿಗೆ ದೇಹಕ್ಕೆ ಬೇಕಂತ ಬಲವನ್ನು ಅನುಗ್ರಹಿಸಿಕೊಡುವುದಾಗಿ ನಾನು ಬೇಡ್ತೇನೆ. ವಿಶೇಷವಾಗಿ ಕಾವ್ಯ ಅವರ ಮನೆ ಸಮಸ್ಯೆಗೋಸ್ಕರ ಬೇಡೋನಾಗಿದ್ದೇನೆ. ತಂದೆ ದೇವರೇ, ಅವರ ಸಮಸ್ಯೆ ಏನಿದೆಯೋ ನೀನು ಬಲ್ಲೆ ಸ್ವಾಮಿ. ನಿನ್ನ ಮೇಲೆ ಹತ್ಕೊಂಡು ಅವರು ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನವನ್ನ ಅಲ್ಲಿ ಕೊಟ್ಟಿರುವಾಗ ತಂದೆ ದೇವರೇ, ನೀನು ಪ್ರಾರ್ಥನೆ ಲಾಲಿಸು. ಅವರ ಸಮಸ್ಯೆ ಏನೇ ಇದ್ದಲ್ಲಿ ತೆಗೆದು ಹಾಕು. ಸೈತಾನ ಶೋಧನೆಗಳಿಂದ ಬಿಡುಗಡೆ ಮಾಡು. ತಂದೆ ದೇವರ ಮನೆಯಲ್ಲಿ ಸಮಾಧಾನವು ಸಮೃದ್ಧಿಯು ನೆಲೆಸಿರ್ಲಿ ಎಂಬುದಾಗಿ ನಾನು ಬೇಡುತ್ತೇನೆ. ಅದೇ ರೀತಿ ವಾಣಿಯವ್ರಿಗೋಸ್ಕರ ಬಿಡೋನಾಗಿದ್ದೇನೆ. ಜಾಸ್ಮಿನ್ ಅವ್ರಿಗೋಸ್ಕರ ಬಿಡೋನಾಗಿದ್ದೇನೆ. ಹೌದು ಸ್ವಾಮಿ, ನೀನು ತೆರೆಯದ ಹೊರತು ಗರ್ಭವು ತಂದೆ ದೇವರೇ, ನಾವು ಏನೇ ಪ್ರಯತ್ನ ಮಾಡಿದ್ರು ಅದು ಆಗದು. ನಿನ್ನ ದಯೆ, ನಿನ್ನ ಕೃಪೆ ಇರಲಿ ಸ್ವಾಮಿ, ಈ ಮಕ್ಕಳ ಮೇಲೆ ಇರಲಿ. ಗರ್ಭ ಫಲವನ್ನು ಅನುಗ್ರಹಿಸಿಕೊಟ್ಟು ತಂದೆ ದೇವರೇ, ಅವರಿಗೆ ಬೇಕಂತ ಸಂತೋಷ ಸಮಾಧಾನ ಅನುಗ್ರಹಿಸಿಕೊಡೋದಾಗಿ ನಾನು ಬೇಡ್ತೇನೆ. ಇನ್ನು ಸ್ವಾಮಿ, ಸಭೆಗೋಸ್ಕರ ಬೇಡೋನಾಗಿದ್ದೇನೆ. ಸಭೆ ಕಟ್ಟಲ್ಪಡಲಿ ಎಂಬುದಾಗಿ ನಾನು ಬೇಡ್ತೇನೆ. ಮಕ್ಕಳನ್ನ ಅಲ್ಲಿ ನಿನ್ನ ಮಕ್ಕಳು ಬಂದು ನಿನ್ನ ಕೊಂಡಾಡುವ ಹಾಗೆ ಸ್ವಾಮಿ, ಅವ್ರು ಬೇಕಂತ ಎಲ್ಲ ಸಿದ್ಧತೆಗಳನ್ನ ಅನುಗ್ರಹಿಸಿಕೊಡುವುದಾಗಿ ನಾನು ಬೇಡ್ತೇನೆ. ಶಿವು ಮತ್ತು ಪೆನೆಸರ್ ಅವ್ರಿಗೋಸ್ಕರ ಬೇಡೋನಾಗಿದ್ದೇನೆ. ಅವ್ರಿಗೆ ಬೇಕಂತ ಆರೋಗ್ಯನ ದಯಪಾಲಿಸ್ಕೊಡು. ತಂದೆ ದೇವರೇ, ಇರುವಂತ ಎಲ್ಲ ಸಮಸ್ಯೆಯನ್ನ ತೆಗೆದುಹಾಕು. ಸೈತಾನನ ಶೋಧನೆಗಳಿಂದ ತಪ್ಪಿಸಿ ಕಾಪಾಡುವುದಾಗಿ ನಾನು ಬೇಡುತ್ತೇನೆ. ಸ್ವಾಮಿ, ಇದೇ ರೀತಿ ನಾವು ಕುಟುಂಬವಾಗಿ ಸೇರಿ ಬಂದು ಈ ರೀತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೊಡುವಂತೆ ನೀನು ಪ್ರೇರೇಪಿಸಿ ಪ್ರತಿದಿನವೂ ನಡೆಸಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟಿದೆ ಎಂಬುದಾಗಿ ನಂಬಿದ್ದೇನೆ. ನೀನು ಸ್ವಾಮಿ ಮತ್ತೊಮ್ಮೆ ಇಂಥದ್ದೊಂದು ಅವಕಾಶವನ್ನು ನಮಗೆ ಅನುಗ್ರಹಿಸಿಕೊಡುವಂತ ಬೇಡ್ತಾ ಎಲ್ಲರ ಜ್ಞಾಪಗಳನ್ನು ಯೇಸು ಕ್ರಿಸ್ತನ ಮುಂದೆ ಸುಪಡೆಯುವ ತಂದೆ. ಆಮೆನ್. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗೆ ವಂದನೆಯನ್ನ ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ನಾವು ಹೋಗೋಣ. ಮುಕ್ತಾಯದ ಪ್ರಾರ್ಥನೆಯನ್ನ ಹಿರಿಯರಾದಂತ ನಿಕ್ಷಣರವರು ಮಾಡುವಂತರಾಗಿದ್ದಾರೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಿಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ದೇವರು ಎಲ್ಲಾ ವಿಷಯದಲ್ಲಿ ಹೆಚ್ಚಿನ ಜನರನ್ನ, ದೇವರ ಮಕ್ಕಳನ್ನ ಪ್ರಾರ್ಥನೆಗೆ ತರಲಿ. ನಾವೆಲ್ಲರೂ ಒಟ್ಟಾಗಿ ಹೆಚ್ಚಾಗಿ ಪ್ರಾರ್ಥಿಸಿ ದೇವರ ಸೇವೆಗೆ ಹೆಚ್ಚಿನ ಆಸಕ್ತಿಯನ್ನ ತರುವ ಹಾಗೆ, ಕಾರ್ಯ ಮಾಡುವ ಹಾಗೆ ಮತ್ತು ಸುವಾರ್ತೆ ಸಾರಲಿಕ್ಕೆ ಅನುಕೂಲವಾಗುವ ಹಾಗೆ, ಸುವಾರ್ತೆಯ ಒಂದು ಸೇವೆಯ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸ್ಲಿಕ್ಕಾಗುವಂತೆ ದೇವರು ತನ್ನ ಜನರನ್ನ ಎಚ್ಚರಪಡಿಸಿ ಈ ಕೊನೆ ಕಾಲದಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. Okay, Pastor. Let's pray. Our gracious, merciful and loving Father in heaven, we're so thankful to Thee, Lord, that You kept us safe through the night. And Thou hast given us, Lord, this blessed privilege that we may come before Your holy presence. Dear Heavenly Father, Thou alone art Lord God, great in wisdom and love, infinite in love and mercy. Thou alone art Lord, compassionate and good in all your dealing with us. O Lord, how marvelous and wonderful You are. There is no one like Thee, O Lord, in the heavens and the earth. Our God is a living God. Our God is a righteous God. Our God is a great King. And our God is a forgiving God. This morning, Heavenly Father, we come to You in the name of Jesus. Father, we are not worthy of Your name. Father, we are not worthy of all Your goodness and kindness Thou hast shown to us. But Lord, we come to You because of Jesus, who came down to this earth, who laid down His life and shed His precious blood for our sins, Father. Lord, we come to You because we need You. Lord, we acknowledge we have no strength, wisdom or might to do anything without You, Lord. This morning, Father, we want to humbly place into Your hands, Lord, this Awaken prayer meeting, Lord, into Your hands. Dear Father, You have begun this good work through Pastor M. Raju. Lord, but we pray that You also bless this program. You enlarge this program.
We pray, Father, that your blessing will attend, and Lord, that you will enable many more people to join this program, Father. Lord, this morning I especially pray, may your goodness and grace, Lord, abound, Lord, towards this ministry. Father in heaven, we pray, Lord, that you put a burden in the hearts of many more people to have, Lord, to come to your presence and to commit themselves to this, to wake up early and pray, so that, Lord, many more souls may be added, Lord, to your kingdom. Dear Father, we pray, Lord, that you bring people, Lord. You bless them, Father. Let your grace and mercy, Lord, abound in their life, Father. Lord, I pray that you give them, Lord, the spirit of grace and supplication, Father. Lord, remove all the distractions from their life. Remove all the things that are vain and that will take them away from you. Help them, Lord, to seek you in the morning and to come to your presence, Father. Lord, I also pray that, Lord, you will pour out your Holy Spirit upon your people. And Lord, please give them a desire to do more of ministry, Father. Give them a burden to share your truths. Prepare their hearts and minds, Lord, so that they may give more time, and Lord, that they may every day choose to share thy word with others, Father. Lord, I also pray that, Lord, you'll add, Lord, members to this group. Please, Father, as such, Lord, that you desire, Lord. You know, Lord, there are people who desire to do more ministry. Please, Lord, bring them into this group, Father. Lord, give a burden for souls, Father. And Lord, deliver them from all the things that weigh them down, the worldly things and the worldly work and the worldly worries and care. Please, Lord, you enable them. This morning, Father, I pray that your presence be with Pastor Raju. Please bless him, anoint him with your Holy Spirit. Let your grace and mercy be upon him. Let your blessings, Lord, abound in his life. Please be with his family members. Put a hedge around them, protect them, and keep them safe. I pray, Father, that you use them mightily for your glory. Please, Lord, give him, Lord, many more opportunities that he may, Lord, bring souls to your kingdom, Father. Lord, I pray that you be with him, strengthen him every day, keep him in good health and strength, cause your face to shine upon him. Let your mighty Holy Spirit be poured upon him. And Lord, please put your words in his mouth. And Lord, give him opportunities to share your truth with others, Father. Lord, I also pray that you bless his church, bless his congregation, and please, Lord, bless every member of his church to be a witness for you and to be a shining light for Jesus. Lord, I also pray for each member in this group. Thank you for bringing each one of them. Please bless them, anoint them, fill them with your Holy Spirit. Let your grace rest upon them, Father. Let your mercy abound, Lord. Father, today let your presence go with them, protect them and shield them from all evil, harm and danger. Let your grace be upon their souls. Let your holy angels surround their families, Father. Let your Holy Spirit inspire them, Lord, to godliness and to living a life that will please you, Father. Lord, deliver them from the clutches of the evil one. Lord, please deliver them from all evil and worldly ways. Please give them help, Father, that today they may live for you, that they may do things pleasing to you, Father. Lord, you know more than whatever we can think and ask how to bless your people, Father. We pray, Lord, that you please bless each member of this prayer group. Please be with them, bless their families, bless their work, bless their ministry. And Lord, please establish them in your truth. I pray, Father, that you know, Lord, how best to bless your people, how to do wonderfully and marvelously. Because, Lord, you're a miracle working God. You're mighty in power. Lord, with you all things are possible. Father, we pray that your goodness and mercy follow each one of us today and sustain us. Thank you for hearing and answering our prayer. In Jesus' mighty name we pray. Amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತೆ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತೆ ಎಲ್ಲ ದೇವ ಮಕ್ಕಳೊಂದಿಗೆ, ಅವರ ಕುಟುಂಬ ಮಕ್ಕಳೊಂದಿಗೆ, ಹಾಗೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸಂದೇಶವನ್ನು ಕೇಳುವಂತ ಎಲ್ಲಾ ಜನರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ನಿಕ್ಷನ್ ಸಾರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕೂಡಿ ಬಂದಿರುವಂತಹ ಎಲ್ಲಾ ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ ಪವಿತ್ರಾತ್ಮ ದೇವರು ದಿನನಿತ್ಯವೂ ನಮ್ಮನ್ನ ಬಲಪಡಿಸಿ ಉಪಯೋಗಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಹೀಗೆ ನಾವೆಲ್ಲರೂ ದಿನಾಲು ಕೂಡಿ ಬಂದು ದೇವರ ಸೇವೆಯ ಭಾರವನ್ನು ಹೊತ್ತು ನಿರ್ವಹಿಸುವ ಹಾಗೆ ನಮ್ಮೆಲ್ಲರನ್ನ ಚೈತನ್ಯಪಡಿಸಿ, ಬಲಪಡಿಸಿ, ಇನ್ನು ಹೆಚ್ಚಿನ ಜನರನ್ನ ನಾವು ತರುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಬೆಳಗಿನ ಶುಭಾಶಯಗಳನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. Pastor, ಹೇಳಿ. Pastor, ನಿಮ್ಮ ನಂಬರ್ ಕೊಡಿ ಪ್ಲೀಸ್. ಓಕೆ, ಬರ್ಕೊಳ್ಳಿ. 8 9 Yes. 8971 ಹಾ 48 ಹ್ಮ್ 58 ಹ್ಮ್ 37. Okay, thank you, Pastor. Thank you, sir. Thank you. God bless you.